ಹೇ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಿದು ಜನ ಅಂತ ಕನ್ಫ್ಯೂಸ್ ಆದ್ರ ಇಲ್ಲಿ ಅಂತ ನಾನು ಹೇಳ್ತೀನಿ. ನೀವೇನು ಈ ಸಿ ಕೆ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತಿ. ನಾನು ಏನೇ ವಿಡಿಯೋ ಶೇರ್ ಮಾಡಿದ್ರು ನಿಮಗೆ ಫಸ್ಟ್ ಬರುತ್ತೆ. ಇವತ್ತು ನಮ್ಮ PU ಕಾಲೇಜಿನಲ್ಲಿ ಆಹಾರ ಮೇಳ ಅಂದರೆ ಫುಡ್ ಫೆಸ್ಟಿವಲ್ ಇಟ್ಕೊಂಡಿದ್ರು. ಅದರಿಂದಾಗಿ ಇಷ್ಟೊಂದು ಜನ ಇದ್ದರು. ಸುಮಾರು ಎಷ್ಟೋ ವರ್ಷಗಳಾದಮೇಲೆ ಈ ಕಾಲೇಜಿನಲ್ಲಿ ಈ ಥರ ಒಂದು ಪ್ರೋಗ್ರಾಮ್ ನಡೆದಿರೋದು ನಮಗೂ ತುಂಬ ಖುಷಿ ಆಗ್ತಿದೆ. ಬನ್ನಿ, ಏನು ಪ್ರೋಗ್ರಾಮ್, ಯಾವ ಥರ ಚಾಟ್ಸ್ ಅಂಗಡಿನ ಇವ್ರು ಇಟ್ಟಿದ್ದಾರೆ ನಿಮಗೆ ಒಂದೊಂದು ಹೇಳ್ತೀನಿ. ಫ್ರೆಂಡ್ಸ್ ಜ್ಯೂಸ್ ಸೆಂಟರ್, ವೈಲೆಂಟ್ ಗರ್ಲ್ಸ್ ಚಾಟ್ಸ್, ಫ್ರೂಟ್ ಸಲಾಡ್ ಸ್ಟಾಲ್, ಕ್ರೇಜಿ ಗರ್ಲ್ ಫುಡ್ ಸ್ಟಾಲ್, ಚಿತಾಲ್ ಪತಾಲ್ ಚಾಟ್ಸ್, ಡೀಸೆಂಟ್ ಗರ್ಲ್ಸ್ ಚಾಟ್ಸ್, ರೋಹಿ ಸ್ವೀಟ್ ಸ್ಟಾಲ್ ಮತ್ತು ಡಿ ಬಾಸ್ ಫ್ಯಾನ್ ಫುಡ್ ಸ್ಟಾಲ್. ಇಲ್ಲಿ ಮಿಲ್ಕ್ ಶೇಕ್ ಅಂಗಡಿ ಕೂಡ ಇತ್ತು. ಅದ ನಂತರ ಬಜಾರಿ ಗರ್ಲ್ಸ್ ಚಾಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಪಾನಿಪುರಿ ಆಗಿರ್ಬೋದು, ಡೆವಿಲ್ ಚಾಟ್ಸ್ ಆಗಿರ್ಬೋದು, ಮತ್ತು ರಾಕ್ ಸ್ಟಾರ್ ಫುಡ್ ಸ್ಟಾಲ್ ಆಗಿರ್ಬೋದು. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫುಡ್ ಸ್ಟಾಲ್ನ ಇಲ್ಲಿ ಇಟ್ಟಿದ್ರು. ಎಲ್ಲರೂ ಸಹ ಅವ್ರವ್ರದ್ದು ಒಂದು ಸ್ಟೈಲಲ್ಲಿ ಅಡುಗೆನ ಮಾಡ್ತಿದ್ರು. ಸೊ ಬನ್ನಿ, ತಡ ಮಾಡದೆ ಫಂಕ್ಷನ್ನ ಸ್ಟಾರ್ಟ್ ಮಾಡೋಣ. ಹೋಪ್ಫುಲಿ ಟೇಪ್ ಕಟ್ ಮಾಡೋ ಮೂಲಕ ಈ ಪ್ರೋಗ್ರಾಮ್ನ ಶುಭಾರಂಭವಾಯಿತು. ಮತ್ತು ಎಲ್ಲರೂ ಸಹ ಅವ್ರವ್ರ ಅಂಗಡಿಯನ್ನು ತೆರೆದ್ರು. ಮತ್ತು ಎಲ್ಲ ಕಸ್ಟಮರ್ ಸಹ ಬಗೆ ಬಗೆಯ ತಿಂಡಿನ ಸವಿಯೋದಕ್ಕೆ ಹಲವಾರು ಅಂಗಡಿಗಳಿಗೆ ಹೋಗ್ತಾಯಿದ್ರು. ಮತ್ತು ಇಲ್ಲಿ ಆ ಅಂಗಡಿಯವರು ಈ ಅಂಗಡಿಯವರು ಅಂತ ಏನಿಲ್ಲ, ಎಲ್ಲರೂ ಸಹ ಅವ್ರವ್ರದ್ದೇ ಆದ ಶೈಲಿ ಮತ್ತು ಅವ್ರವ್ರದ್ದೇ ಬೆಸ್ಟ್ ರೀತಿಲಿ ನಾವು ಕಸ್ಟಮರ್ಸ್ನ ತೃಪ್ತಿಪಡಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಈ ಥರ ಒಂದು ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ರು. ಮತ್ತು ಇವರು ಮನೇಲಿ ಅಡುಗೆ ಮಾಡಿದ್ರಲ್ಲೋ ಗೊತ್ತಿಲ್ಲ, ಬಟ್ ಈ ಅಡುಗೆ ಮಾಡ್ತಿರೋದು ನೋಡಿದರೆ ನನಗಂತೂ ತುಂಬ ಖುಷಿ ಆಗ್ತಿತ್ತು. ಎಷ್ಟು ಎಫರ್ಟ್ ಹಾಕಿ ಎಷ್ಟು ಕೆಲಸ ಮಾಡ್ತವ್ರೆ ಅಂತ. ಇವ್ರು ಆಗ್ತಿರೋ ಶ್ರಮಕ್ಕೆ ನಾನೊಂದು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವ್ರು ಮಾಡ್ತಿರೋ ಫುಡ್ ನೋಡ್ತಿದ್ರೆ ನನ್ನ ಬಾಯಲ್ಲಂತೂ, ನಾನಾಗಲೇ ಹೇಳಿರೋ ಹಾಗೆ ವೆರೈಟೀಸ್ ಆಫ್ ಫುಡ್ ಸ್ಟಾಲ್ ಕೂಡ ಇಲ್ಲಿದ್ದು. ಎಲ್ಲ ರೀತಿ ಥರ ಫುಡ್ಗಳು ಇಲ್ಲಿದ್ದು. ಕಸ್ಟಮರ್ಸು ತಿಂಡಿ ತಿನ್ಕೊತ ಕುಣ್ಕೊತ ಫುಲ್ ಎಂಜಾಯ್ ಮಾಡ್ಕೊತಾ ಇದ್ದರು. ನಮಗೂ ಖುಷಿ ಅಲ್ವಾ ಗುರು, ನಮ್ಮ ಕಾಲೇಜು ಈ ಮಟ್ಟಕ್ಕೆ ಬೆಳೀತಿದೆ ಅಂದರೆ ಯಾರಿಗೆ ತಾನೇ ಖುಷಿ ಇರಲ್ಲ ಹೇಳಿ. ಇದರಲ್ಲಿ ಮುಖ್ಯ ಪಾತ್ರನೇ ಈ ಲೆಕ್ಚರರ್ಸ್. ಇವ್ರು ನೆಡ್ಸ್ಕೊಟ್ಟಿರೋ ದಾರಿಯಿಂದ ತಾನೇ ಇವ್ರು ಇಷ್ಟೊಂದು ಬೆಳೆಯೋದಕ್ಕೆ ಸಾಧ್ಯ. ಸೊ ಗುರುಗಳ ಮಕ್ಕೆ ವೇದ ವಾಕ್ಯ ಥರ ನೆಡ್ಸ್ಕೊಂಡು ಈ ಪ್ರೋಗ್ರಾಮ್ನ ಒಂದು ಯಶಸ್ವಿ ಹಂತಕ್ಕೆ ತಗೊಂಡೋಗ್ತಿದ್ದಾರೆ. ನಾನು ಇದನ್ನು ಏನಕ್ಕೆ ಮಾಡ್ತಾರೆ ಅಂತ ಹೇಳಲಿಲ್ಲ ಅಲ್ವಾ. ಇದ್ರ ಮೇನ್ ಕಾನ್ಸೆಪ್ಟ್ ಬಂದುಬಿಟ್ಟು, ಈ ಫುಡ್ ಸ್ಟಾಲಲ್ಲಿ ಯಾರು ಚೆನ್ನಾಗಿ ವ್ಯಾಪಾರ ಮಾಡಿ ಯಾರು ಜಾಸ್ತಿ ದುಡ್ಡು ಮಾಡ್ತಾರೋ ಅವ್ರಿಗೆ ಪ್ರೈಸ್ ಗಿಫ್ಟ್ ಇರುತ್ತೆ. ಅದೇ ರೀಸನ್ನಿಂದ ಹೊಸ ವರ್ಷಕ್ಕೆ ಡಿಫ್ರೆಂಟ್ ಆಗಿರಲಿ ಅಂತ ಈ ಫಂಕ್ಷನ್ನ ಮಾಡ್ತವ್ರೆ. ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಸರ್ಗೆ. ಈ ವಿಡಿಯೋ ನೋಡ್ತಿದ್ರೆ ಅವ್ರ ಮುಖದಲ್ಲಿ ಸ್ಮೈಲ್ ಬರೋದಂತ ಗ್ಯಾರಂಟಿ. ಯಾಕಂದರೆ ಅವ್ರು ಇಲ್ಲದೇ ಇದ್ದರೆ ವಿಡಿಯೋ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ. ಬಿಕಾಸ್ ನನ್ನಂಥ ಪುಟ್ಟ ಕಲಾವಿದನ ಅವ್ರು ಗುರುತಿಸಿ ಅವರು ನನ್ನ ಬೆಳೆಸೋದಕ್ಕೆ ಶ್ರಮ ಪಡ್ತಾರಲ್ಲ. ಸೊ ಅದಕ್ಕೆ ನಾನು ಯಾವತ್ತಿದ್ದು ಚಿರಋಣಿ ಹೇಳ್ತೀನಿ. ಥ್ಯಾಂಕ್ ಯು ಸರ್ ಅಂತ ಈ ವಿಡಿಯೋ ಮೂಲಕ ಅವ್ರಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ನೀವು ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಆರಾಮಾಗಿ ಈ ಪ್ರೋಗ್ರಾಮ್ ನಡೀತು. ಮತ್ತು ಈ ಪ್ರೋಗ್ರಾಮಲ್ಲಿ ಯಾರು ವಿನ್ನರ್ ಅಂತ ಸ್ಯಾಟರ್ಡೇ ಅನೌನ್ಸ್ ಮಾಡ್ತಾರೆ. ನಾನು ಸ್ಟೋರಿಲಿ ಹಾಕ್ತೀನಿ, ಮಿಸ್ ಮಾಡದೆ ನನ್ನ ಸ್ಟೋರಿಲಿ ನೀವು ಹೋಗಿ ನೋಡಿ ಯಾರು ವಿನ್ನರ್ ಆಗಿದ್ದಾರೆ ಅಂತ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಏನೇ ಇದ್ರೂ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟಿಂದ ನಾನು ಸರಿ ಮಾಡ್ಕೊತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.